ಆತ್ಮೀಯ ವೀಕ್ಷಕರೇ, ಶ್ರೀ ಕ್ಷೇತ್ರ ಅಶ್ವತ್ಥಪುರದ ದೇಶಸ್ಥ ಬ್ರಾಹ್ಮಣರು ತಮ್ಮ ಹಿರಿಯ ತಲೆಮಾರಿನ ಬಗ್ಗೆ ಮರೆಯಬಾರದ ವಿಷಯವೊಂದಿದೆ. ಅದುವೇ ಶ್ರೀ ಪಂಢರಾಪುರದ ಪಾಂಡುರಂಗನ ದರ್ಶನ. ಹೌದು ಬಂಧುಗಳೇ, ಶತಮಾನಕ್ಕೂ ಹಿಂದೆ, ಅಂದರೆ ಶ್ರೀ ಕ್ಷೇತ್ರ ಅಶ್ವತ್ಥಪುರದಲ್ಲಿ ಶ್ರೀ ಸೀತಾರಾಮಚಂದ್ರ ದೇವಸ್ಥಾನ ಅಸ್ತಿತ್ವಕ್ಕೆ ಬರುವುದಕ್ಕೂ ಮೊದಲು ನಮ್ಮ ಸಮಾಜದ ಹಿರಿಯರು ಗೋಂದಾವಲಿಯ ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರು ಆಯೋಜಿಸುತ್ತಿದ್ದ ಪಂಢರಾಪುರದ ದಿಂಡಿ ಯಾತ್ರೆಗಳಲ್ಲಿ ಆಷಾಢ ಹಾಗೂ ಕಾರ್ತಿಕ ಮಾಸಗಳಲ್ಲಿ ಭಾಗವಹಿಸುತ್ತಿದ್ದರು. ಆಷಾಢ ಏಕಾದಶಿ ಹಾಗೂ ಕಾರ್ತಿಕ ಏಕಾದಶಿಯಂದು ಶ್ರೀ ಪಾಂಡುರಂಗನ ದರ್ಶನ ಮಾಡಿ ಪುನೀತರಾಗುತ್ತಿದ್ದರು. ಈ ಪಾಂಡುರಂಗನ ಮೇಲಿನ ಭಕ್ತಿಯ ಪಳೆಯುಳಿಕೆಯಾಗಿ ಶ್ರೀ ಕ್ಷೇತ್ರ ಅಶ್ವತ್ಥಪುರದಲ್ಲಿ ಪ್ರತಿ ಏಕಾದಶಿಯಂದು ಶ್ರೀರಾಮ ಲಕ್ಷ್ಮಣರು ಕಿರೀಟ ತೊರೆದು ಮಹಾರಾಷ್ಟ್ರ ಶೈಲಿಯ ಪೇಠ ಧರಿಸುತ್ತಾರೆ. ಇಂದು ಅಂದರೆ ಜುಲೈ 6, 2025 ಆಷಾಢ ಏಕಾದಶಿಯ ಪ್ರಯುಕ್ತ ಶ್ರೀ ಕ್ಷೇತ್ರ ಅಶ್ವತ್ಥಪುರದಲ್ಲಿ ಶ್ರೀ ಸೀತಾರಾಮಚಂದ್ರ ದೇವರಿಗೆ ವಿವಿಧ ಅಭಿಷೇಕಗಳ ನಂತರ ಸಹಸ್ರ ತುಳಸಿ ಅರ್ಚನೆಯನ್ನು ಮಾಡಲಾಯಿತು. ಓಂ ಅನಸೂಯಕಾಯ ನಮಃ. ಓಂ ವಿಪುಲಾಂಕಾಯ ನಮಃ. ಓಂ ಮಹೋದರ್ಶಾಯ ನಮಃ. ಓಂ ಪರಮೇಶ್ವಿನೇ ನಮಃ. ಓಂ ಪರಾಯಣಾಯ ನಮಃ. ಓಂ ಸತ್ಯವ್ರತಾಯ ನಮಃ. ಓಂ ಸತ್ಯಸಂಧಾಯ ನಮಃ. ಓಂ ಗುರವೇ ನಮಃ. ಓಂ ಪರಮಧಾರ್ಮಿಕಾಯ ನಮಃ. ಓಂ ನಾಶನಾಯ ನಮಃ. ಓಂ ಸುಕೀರ್ತಯೇ ನಮಃ. ಓಂ ಆದಿಪುರುಷಾಯ ನಮಃ. ಓಂ ಕಾಂತಾಯ ನಮಃ. ಓಂ ಪುಣ್ಯಕೃತಾಣಾಯ ನಮಃ. ಓಂ ಅಕಲ್ಮಷಾಯ ನಮಃ. ಓಂ ಚತುರ್ಬಾಹವೇ ನಮಃ.